Hello friends, welcome back my YouTube channel. ಸೊ ಫ್ರೆಂಡ್ಸ್ ರೆಡಿ ಆಗಿದ್ದೀನಿ. ಇನ್ನೇನು ಹೊರಗಡೆ ಹೋಗಬೇಕು. ಎಲ್ಲಿಗೆ ಹೋಗ್ತೀನಿ ಅಂತನಾ? ಸೊ ಫ್ರೆಂಡ್ಸ್ ನಾನಿವತ್ತು ಕಬ್ಬನ್ ಪಾರ್ಕಲ್ಲಿ ಏರ್ಪಡಿಸಿರೋ ಫ್ಲವರ್ ಶೋಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈ ಫ್ಲವರ್ ಶೋ ಬಂದುಬಿಟ್ಟು ನವೆಂಬರ್ 27ಇಂದ ಡಿಸೆಂಬರ್ 27ವರೆಗೂ ಇದೆ ಫ್ರೆಂಡ್ಸ್. ಟೋಟಲ್ 11 ಡೇಸ್ ಫ್ಲವರ್ ಶೋ ಏರ್ಪಡಿಸಿರೋದು. ಇನ್ನೇನು 10 ಡೇಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇವತ್ತು ಒಂದೇ ದಿನ ಲಾಸ್ಟ್ ಫ್ಲವರ್ ಶೋ ಇರೋದು. ಇವತ್ತೇ ನಾನು ಲಾಸ್ಟ್ ದಿನನೇ ಹೋಗ್ತಾ ಇರೋದು. ನೋಡೋಣ ಅಲ್ಲಿ ಫ್ಲವರ್ ಶೋ ಯಾವ ರೀತಿ ಇರ್ಬೋದು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್ ಹೋಗ್ತೀನಿ ಇವಾಗ ಫ್ಲವರ್ ಶೋಗೆ. ಎಲ್ಲಿದೆ ಅಂತಂದರೆ ಕಬ್ಬನ್ ಪಾರ್ಕಲ್ಲಿ ಫ್ರೆಂಡ್ಸ್ ಹೋಗ್ತಾ ಇದ್ದೀನಿ ಫ್ಲವರ್ ಶೋಗೆ. ಸೊ ಫ್ರೆಂಡ್ಸ್ ಮನೆಯಿಂದ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಬಸ್ ಇನ್ನೂ ಬಂದಿಲ್ಲ ಫ್ರೆಂಡ್ಸ್. ಅವಾಗಲೇ ಎಷ್ಟು ಕಸ ಹಾಕೋಗಿದ್ದಾರೆ. ಆ ರೀತಿ ಹಾಕೋದು ಎಷ್ಟು ಸರಿ ಹೇಳಿ? ತಪ್ಪಲ್ವಾ? ತಿಳಿದವರಾಗಿ ನಾವೇ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ? MG ರೋಡ್ ಕೊಡಿ. ಬಸ್ಸಲ್ಲಿದ್ದೀನಿ MG ರೋಡ್ಗೆ ಟಿಕೆಟ್ ತೊಗೊಂಡಿದ್ದೀನಿ, ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಟ್ರಾಫಿಕ್ ಇದೆ ಇಲ್ಲಿ ಬೆಂಗಳೂರಲ್ಲಿ. ತುಂಬ ಟ್ರಾಫಿಕ್ ಇದೆ ಫ್ರೆಂಡ್ಸ್ ಬೆಂಗಳೂರಲ್ಲಿ. MG ರೋಡ್ ನಿಯರು ಕನ್ನಡಾಂಬೆ ಪೂಜೆ ಮಾಡಿದ್ರು ಫ್ರೆಂಡ್ಸ್. ಅಲ್ಲೇ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಫ್ಲವರ್ ಶೋ ತುಂಬ ಚೆನ್ನಾಗಿದೆ. ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಇವಾಗ ಸ್ವಲ್ಪ ಕಡಿಮೆ ಇದೆ ರಶ್ಶು. ನ್ಯೂ ಇಯರ್ ಬಂತು ಅಂದರೆ ಮುಗೀತು, ಫುಲ್ ರಶ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ. ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಬೆಂಗಳೂರಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಫ್ರೆಂಡ್ಸ್. ಅಷ್ಟು ಪಾಪ್ಯುಲೇಷನ್ ಇದೆ, ಫುಲ್ಲು ಟ್ರಾಫಿಕ್ ಇರುತ್ತೆ. ಬಸ್ಸಲ್ಲಿ ಬಂದರೂ ಇಷ್ಟೊತ್ತಾಯಿತು ಫ್ರೆಂಡ್ಸ್, ತುಂಬ ಹೊತ್ತಾಯಿತು. ಇನ್ನು ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಮ್ಯೂಸಿಯಂ ರೋಡಲ್ಲಿ ಇದ್ದೀನಿ ಫ್ರೆಂಡ್ಸ್ ಪ್ರೆಸೆಂಟು. ನೋಡಿ ಫ್ರೆಂಡ್ಸ್ ಎಷ್ಟು ವೆಹಿಕಲ್ಸ್ ಇದ್ದಾವೆ, ಫುಲ್ಲು ರಶ್ಶು. ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ರಶ್ ಇದೆ ಇಲ್ಲಿ. ನೋಡಿ ಫ್ರೆಂಡ್ಸ್ ಎಷ್ಟು ರಶ್ ಇದೆ ಚಿನ್ನಸ್ವಾಮಿ ಹತ್ರ. ಸಖತ್ ರಶ್ ಇದೆ ಫ್ರೆಂಡ್ಸ್. RCB ವಿನ್ ಆದಾಗೂ ಇದೇ ರೀತಿ ಫುಲ್ಲು ರಶ್ ಇತ್ತು ಫ್ರೆಂಡ್ಸ್ ಇಲ್ಲಿ. ಅದರಿಂದನೇ ಕಾಲು ತುಳಿತ ಆಗಿ 11 ಜನ ತೀರ್ಕೊಂಡ್ರಲ್ಲ ಫ್ರೆಂಡ್ಸ್. ಇಲ್ಲಿ ಯಾವಾಗಲೂ ಇಷ್ಟೇ ರಶ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ. ಫೈನಲಿ ಫ್ಲವರ್ ಶೋಗೆ ಬಂದಿದ್ದೀನಿ ಫ್ರೆಂಡ್ಸ್. ಹೂಗಳ ಹಬ್ಬ 2025 ನೋಡ್ತಾ ಇರ್ಬೋದು ನೀವಿಲ್ಲಿ. ಜನ ನೋಡಿ ಫ್ರೆಂಡ್ಸ್, ಲಾಸ್ಟ್ ಡೇ ಆದರೂ ಕೂಡ ಜನ ಮಾತ್ರ ಕಮ್ಮಿ ಇಲ್ಲ, ಅಷ್ಟು ತುಂಬಿ ತುಳುಕ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಜನರು. ಫ್ರೆಂಡ್ಸ್ ಫ್ಲವರ್ ಶೋಗೆ ಬಂದಿದ್ದೀನಿ. ಸೊ 500 ಚೇಂಜ್ ಇರಲಿಲ್ಲ. ಸೊ ಫೋನ್ಪೇ ಮಾಡೋಕ್ಕೆ ಹೋದರೆ ನೆಟ್ವರ್ಕ್ ಯೂಸ್ ಆಗಲಿಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಚೇಂಜ್ ಪಾಂಜು ಎಲ್ಲ ಹುಡುಕ್ಬಿಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಬಂದಿದ್ದೀನಿ ಫ್ರೆಂಡ್ಸ್ ಇವಾಗ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಶಾಪ್ಗಳು, ಬಟ್ಟೆ ಶಾಪು, ಸ್ಲಿಪ್ಪರ್ಸು, ಮನೆಗೆ ಯೂಸ್ ಮಾಡೋಂಥ ಎಲ್ಲ ವಸ್ತುಗಳು ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ರು ಫ್ರೆಂಡ್ಸ್. ಎಂಟ್ರೆನ್ಸಲ್ಲಿನೇ ಫುಲ್ಲು ಶಾಪ್ಗಳು ಇಟ್ಬಿಟ್ಟಿದ್ರು ಫ್ರೆಂಡ್ಸ್. ಅದಾದಮೇಲೆ ಫ್ಲವರ್ ಶೋ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ. ಆರ್ಗ್ಯಾನಿಕ್ ಬೆಲ್ಲ, ಹಾಗೆ ಕಾಸ್ಮೆಟಿಕ್ಸು, ನಮ್ಗೆ ಏನೇನು ಬೇಕು ಎಲ್ಲದೂ ಅಲ್ಲಿ ಶಾಪಲ್ಲಿ ತಂದು ಇಟ್ಟಿದ್ರು ಫ್ರೆಂಡ್ಸ್ ಫ್ಲವರ್ ಶೋ ಎಂಟ್ರೆನ್ಸಲ್ಲಿ. ಬಟ್ ಪ್ರೈಸ್ ಮಾತ್ರ ಕೇಳಿದ್ರೆ ಶಾಕ್ ಆಗಬೇಕು, ಅಷ್ಟು ಪ್ರೈಸ್ ಇರುತ್ತೆ ಫ್ರೆಂಡ್ಸ್ ಅಂತಲ್ಲೆಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನಾನಾ ವಿಧದ ಹೂಗಳನ್ನು ನಾವು ನೋಡ್ತಾ ಇರ್ಬೋದು. ಪಾಟ್ಸು ಎಲ್ಲದೂ ಇಲ್ಲಿ ತಂದಿಟ್ಟಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಫ್ಲವರ್ ಶೋ. ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ವಿಧದಲ್ಲಿ ಹೂಗಳ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಫ್ಲವರ್ ಶೋ. ಫೈಕಸ್ ಲಿರೇಟಾ ಕೆಲಾಡಿಯಂ ಬೈಕಲರ್ ಅಲೋಕೇಶಿಯಾ. ಕಬ್ಬನ್ ಪಾರ್ಕಲ್ಲಿರೋ ಚಾಮರಾಜ ಒಡೆಯರ್ ಸ್ಟ್ಯಾಚ್ಯೂಯಿಂದ ಹಿಡಿದು ಬಾಲಭವನ್ ಗೇಟ್ವರೆಗೂ ಈ ಫ್ಲವರ್ ಶೋನ ನಾವಿಲ್ಲಿ ನೋಡ್ಬೋದು ಫ್ರೆಂಡ್ಸ್. ಫುಲ್ ಆ ಒಂದು ಕಾರಿಡಾರ್ ಫುಲ್ಲು ಫ್ಲವರ್ ಶೋನ ಏರ್ಪಡಿಸಿದ್ದಾರೆ. ತುಂಬ ಚೆನ್ನಾಗಿತ್ತು ಫ್ಲವರ್ ಶೋ. ನೀವೇ ನೋಡ್ತಿರ್ಬೋದು ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಫಾರಿನರ್ಸು ವಿಸಿಟ್ ಮಾಡಿದರು, ಹಾಗೆ ಅದರ್ ಸ್ಟೇಟ್ಸ್ ಅವರು ಬಂದಿದ್ದರು, ನಮ್ಮ ಕನ್ನಡಿಗರು ಕೂಡ ತುಂಬ ಜನ ಬಂದಿದ್ದರು. ನೀವೇ ನೋಡಿದ್ರಿ ಸ್ಟಾರ್ಟಿಂಗಲ್ಲಿ ಎಷ್ಟು ಜನಸಂಖ್ಯೆ ಇಲ್ಲಿ ಸೇರಿದೆ ಅಂತ ಹೇಳ್ಬಿಟ್ಟು. ಅಷ್ಟು ಫೇಮಸ್ ಆಗಿರೋ ಫ್ಲವರ್ ಶೋ ಫ್ರೆಂಡ್ಸ್ ಇದು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ, ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ ಫ್ಲವರ್ಸ್ನ.
ಅವಕ್ಕೂ ಜೀವ ಇದೆ ಅನ್ನೋ ಥರ ಫೀಲ್ ಆಗುತ್ತೆ ಫ್ರೆಂಡ್ಸ್. ನನಗಂತೂ ಅದೇ ರೀತಿ ಫೀಲ್ ಆಗೋದು. ಆ ಫ್ಲವರ್ಸ್ ನೋಡ್ತಾ ಇದ್ದರೆ ಅದಕ್ಕೂ ಒಂದು ಜೀವ ಇದೆ ಅನ್ನೋ ಥರ ನನಗೆ ಫೀಲ್ ಆಗುತ್ತೆ ಫ್ರೆಂಡ್ಸ್. ನಿಮಗೂ ಹಂಗೆ ಆಗ್ಬೋದು. ನೀವು ನೋಡಿ ಫ್ಲವರ್ಸ್ನ ಖುಷಿ ಆಗಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿವರೆಗೂ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನಂಗೆ ಸಪೋರ್ಟ್ ಇರಲಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಗಜರಾಜ ಆನೆನ ನೋಡ್ತಿರ್ಬೋದು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲದನ್ನೂ ಸೇರಿಸ್ಬಿಟ್ಟು ಆನೆಯನ್ನು ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಸಕ್ಕತ್ತಾಗಿದೆ ನೋಡಿ ಫ್ರೆಂಡ್ಸ್. 2 ಆನೆಗಳು ಎಷ್ಟು ಮುಂದ್ಗಡೆ ಫ್ಲವರ್ಸಿಂದ ಅಲಂಕಾರ ಮಾಡಿದ್ದಾರೆ, ಹಿಂದ್ಗಡೆ ಮತ್ತು ಮಧ್ಯದಲ್ಲಿ ಎಲ್ಲ ವೆಜಿಟೇಬಲ್ಸು, ಬೇರೆ ಬೇರೆ ಎಲೆಗಳನ್ನು ಎಷ್ಟು ಕ್ರಿಯೇಟಿವಿಟಿಯಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡ್ತಿರ್ಬೋದು ನೀವು, ಎತ್ತುಗಳನ್ನು ನೋಡ್ತಿದ್ದೀವಿ ನೋಡಿ ಫ್ರೆಂಡ್ಸ್. ಉಳಿಮೆ ಮಾಡೋ ಎತ್ತುಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದು ನಾನು ಈ ರೀತಿ ಇರೋ ಎತ್ತುಗಳನ್ನ ಇದೇ ಫಸ್ಟ್ ಟೈಮ್ ನೋಡಿದ್ದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಅದು ನನಗನ್ಸೋ ಮಟ್ಟಿಗೆ ಅದು ಅಳಿವಿನಂಚಿನಲ್ಲಿರೋ ಎತ್ತುಗಳು ಅಂತ ಅನಿಸುತ್ತೆ ಫ್ರೆಂಡ್ಸ್. ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದಾರೆ ಎತ್ತುಗಳನ್ನ. ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಕೂಡ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಮಾಡಿದ್ದಾರೆ. ಇಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಹೂವಿನಿಂದನೇ ಟ್ರ್ಯಾಕ್ಟರ್, ಕೋಳಿ, ಆಮೇಲೆ ಪೈನಾಪಲ್, ಹಣ್ಣುಗಳು ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ. ಇವೆಲ್ಲ ನೋಡಿಕೊಂಡು ಮನೆಗೆ ಬಂದೆ ಫ್ರೆಂಡ್ಸ್. ಫುಲ್ಲು ಸುಸ್ತಾಗಿತ್ತು ಫ್ರೆಂಡ್ಸ್. ಮನೆಗೆ ಬಂದು ರೆಸ್ಟ್ ಮಾಡಿದೆ. ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್. ಅದಕ್ಕೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಕೀಪ್